ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ, ಅರ್ಜೆಂಟ್ ಟಾಪಿಕ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದು ಯಾವ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ, ಯಾರೆಲ್ಲ ಈಗ ಅಪಾರ್ ಐ ಡಿ ಇನ್ನೂ ಕ್ರಿಯೇಟ್ ಮಾಡಿಲ್ಲ, ಯಾವ ಕಾರಣದಿಂದ ಕೆಲವು ಸ್ಟೂಡೆಂಟ್ಸ್ಗಳದ್ದು ಏಜ್ ಏನಿದೆಯಲ್ಲ ಬಿಲೋ 16 ಇರುವ ಕಾರಣ, ಕೆಲವೊಂದು ಸ್ಟೂಡೆಂಟ್ಸ್ಗಳದ್ದು ಏಜ್ ಬಿಲೋ 16 ಇರುವ ಕಾರಣ ಅವ್ರದ್ದು ಅಪಾರ್ ಐ ಡಿ ಕ್ರಿಯೇಟ್ ಆಗ್ತಾ ಇದ್ದಿದ್ದಿಲ್ಲ. ಈಗ ಇಲ್ಲಿ ನಾವು ಮೆಸೇಜಲ್ಲಿ ನೋಡಬಹುದು, ಕೆಲವೊಂದು ಸ್ಟೂಡೆಂಟ್ಸ್ಗಳಿಗೆ ಬಿಲೋ 16 ಇರೋದರಿಂದ ಅಪಾರ್ ಐ ಡಿ ಕ್ರಿಯೇಟ್ ಆಗಲಿಲ್ಲ. ಅಂಥ ಸ್ಟೂಡೆಂಟ್ಸ್ಗಳು ನಿಮ್ಮ ಅಪಾರ್ ಐ ಡಿ ಕ್ರಿಯೇಟ್ ಮಾಡುವ ಸಲುವಾಗಿ ನಿಮ್ಮ ಕಾಲೇಜಲ್ಲಿ ನೀವು ತಮ್ಮ ಮಾಹಿತಿಯನ್ನು ಕೊಡಬೇಕು ಅಂತ ಈ ಮೆಸೇಜ್ ಮುಖಾಂತರ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ನೋಡಿ, ಆ್ಯಸ್ ಪರ್ ಡೈರೆಕ್ಷನ್ ಆಫ್ ಅಡಿಷನಲ್ ಡೈರೆಕ್ಟರ್, ಪ್ರಿನ್ಸಿಪಲ್ ಆರ್ ರಿಕ್ವೆಸ್ಟೆಡ್ ಟು ಫಿಲ್ ದಿ ಫಾಲೋವಿಂಗ್ ಗೂಗಲ್ ಫಾರ್ಮ್. ಅಂದರೆ ನಿಮ್ಮ ಪ್ರಿನ್ಸಿಪಲರು ಈ ಗೂಗಲ್ ಫಾರ್ಮನ್ನು ತುಂಬ್ತಾರೆ, ನೀವು ತುಂಬುವ ಅವಶ್ಯಕತೆ ಇಲ್ಲ. ಮತ್ತು ಈ ಗೂಗಲ್ ಫಾರ್ಮ್ ಎದಕ್ಕೆ ತುಂಬ್ತಾ ಇದ್ದಾರೆ ಅಂದರೆ, ಕಾಲೇಜಲ್ಲಿ ಅವರು ಬಲ್ಕಲ್ಲಿ ಅಪಾರ್ ಐ ಡಿ ಕ್ರಿಯೇಟ್ ಮಾಡೋ ಸಲುವಾಗಿ. ಯಾರಿಗೆಲ್ಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಈ ಅಪಾರ್ ಐ ಡಿ ನೋಡಿ, ಕೆಲವೊಬ್ಬರಿಗೆಲ್ಲ ಸ್ಟೂಡೆಂಟ್ಸ್ಗಳಿಗೆ ಅಪಾರ್ ಐ ಡಿ ಕ್ರಿಯೇಟ್ ಮಾಡೋಕ್ಕೆ ಒಂದು ಎರರ್ ಬಂದಿತ್ತು. ಆ ಎರರ್ ಯಾವಾಗಂದರೆ ಬಿಲೋ 16 ಇಯರ್ಸ್ ಇದ್ದಾಗ ಆ ಎರರ್ ಬಂದಿತ್ತು. ಈಗ ಅದನ್ನು ಕ್ರಿಯೇಟ್ ಮಾಡೋ ಸಲುವಾಗಿ ನೀವು ನಿಮ್ಮ ಮಾಹಿತಿ ಎಲ್ಲ ನಿಮ್ಮ ಕಾಲೇಜಲ್ಲಿ ನಿಮ್ಮ HOD ಮುಖಾಂತರ ನಿಮ್ಮ ಪ್ರಿನ್ಸಿಪಲ್ಗೆ ನೀವು ಕೊಡಬೇಕಾಗುತ್ತೆ. ಈಗ ನೀವು ಒಂದು ವೇಳೆ ಈ ಅಪಾರ್ ಐ ಡಿ ಕ್ರಿಯೇಟ್ ಮಾಡದೇ ಇದ್ದರೆ, ಇಫ್ ಯು ಆರ್ ನಾಟ್ ಕ್ರಿಯೇಟೆಡ್ ಅಪಾರ್ ಐ ಡಿ, ಏನಾಗುತ್ತಂದರೆ ನಿಮ್ಮ ರಿಸಲ್ಟ್ ಎಲ್ಲ ಏನಿರುತ್ತಲ್ಲ, ಆ ರಿಸಲ್ಟ್ NAD ಪೋರ್ಟಲ್ ಅಂದರೆ ನ್ಯಾಷನಲ್ ಅಕಾಡೆಮಿಕ್ ಡಿಪಾಸಿಟ್ರಿ ಅಂತ ಪೋರ್ಟಲ್ ಇರುತ್ತೆ, ಗೌರ್ಮೆಂಟ್ದವರು ಆ ನಿಮ್ಮ ರಿಸಲ್ಟನ್ನು ಅದಕ್ಕೆ ಪುಷ್ ಮಾಡಲಿಕ್ಕೆ ಆಗುವುದಿಲ್ಲ. ಈಗ ಒಂದು ವೇಳೆ ಡೇಟಾ NADಗೆ ಪುಷ್ ಆಗಲಿಲ್ಲ ಅಂದರೆ ಏನು ಸಮಸ್ಯೆ ಆಗುತ್ತಂದರೆ, ನಿಮ್ಮ ರಿಸಲ್ಟ್ ಏನಿದೆಯಲ್ಲ ಆ ಡಿಜಿಲಾಕರಲ್ಲಿ ಡಿಜಿಟಲ್ ಫಾರ್ಮಲ್ಲಿ ರಿಸಲ್ಟ್ ಕೂಡ ಬರುವುದಿಲ್ಲ. ಅಷ್ಟೇ ಅಲ್ಲ, ನಿಮ್ಮ ಮುಂದೆ ಸ್ಕಾಲರ್ಶಿಪ್ಪಿಗೆಲ್ಲ ಸಮಸ್ಯೆ ಕೂಡ ಆಗುತ್ತೆ. ಅದಕ್ಕೆ ಯಾರೆಲ್ಲ ಸ್ಟೂಡೆಂಟ್ಸ್ ಇನ್ನೂ ಅಪಾರ್ ಐ ಡಿ ಕ್ರಿಯೇಟ್ ಮಾಡಿಲ್ಲ ಅವರು ತಮ್ಮ ಡೀಟೇಲ್ಸನ್ನು ನೀವು ಕಾಲೇಜಲ್ಲಿ ಕೊಡಿ. ಈಗ ಅದು ಯಾವ ಥರ ಎರರ್ ಬಂದಿತ್ತು ಅದು ಕೂಡ ನಾನು ತೋರಿಸ್ತಾ ಇದ್ದೀನಿ. ಈಗ ನಾವು ನೋಡಬಹುದು, ಭಾಳಷ್ಟು ಸ್ಟೂಡೆಂಟ್ಸ್ಗಳಿಗೆ ಈ ಥರ ಎರರ್ ಬಂದಿತ್ತು. ಏನು ಎರರ್ ಅಂದರೆ, ಸ್ಟೂಡೆಂಟ್ಸ್ ಮೇ ಕಾಂಟ್ಯಾಕ್ಟ್ ದೇರ್ ರೆಸ್ಪೆಕ್ಟಿವ್ ಸ್ಕೂಲ್ ಟು ಕ್ರಿಯೇಟ್ ಅಪಾರ್ ಐ ಡಿ. ಇದು ಯಾವಾಗ ಬರುತ್ತಂದರೆ, ಈ ಎರರ್ ನಿಮ್ಮದು ಏಜ್, ನೀವು ಅಪಾರ್ ಐ ಡಿ ಕ್ರಿಯೇಟ್ ಮಾಡಬೇಕಾದ್ರೆ ನಿಮ್ಮದು ಏಜ್ ಲೆಸ್ ದ್ಯಾನ್ 16 ಅಂದರೆ 16ಕ್ಕಿಂತ ಕಡಿಮೆ ವಯಸ್ಸಿದ್ದಾಗ ಈ ಎರರ್ ಬರುತ್ತೆ. ಈಗ ಒಂದು ವೇಳೆ ನಿಮ್ಮ ಏಜ್ ವಯಸ್ಸು 16ಕ್ಕಿಂತ ಹೆಚ್ಚಿಗೆ ಇತ್ತಂದರೆ ಈ ಎರರ್ ನಿಮಗೆ ಬರುವುದಿಲ್ಲ ಡಿಜಿಲಾಕರಲ್ಲಿ. ಅದಕ್ಕೆ ನೀವು ಯಾರೆಲ್ಲ ಈಗ ಅಪಾರ್ ಐ ಡಿ ಕ್ರಿಯೇಟ್ ಮಾಡಿಲ್ಲ, ಏನು ಕಾರಣದಿಂದ ನಿಮ್ಮ ವಯಸ್ಸು ಏಜ್ ಲೆಸ್ ದ್ಯಾನ್ 16 ಇರೋ ಕಾರಣದಿಂದ ನೀವು ಯಾರೆಲ್ಲ ಕ್ರಿಯೇಟ್ ಮಾಡಿಲ್ಲ, ನೀವು ಏನಿದೆಲ್ಲ ಬೇಗನೆ ನಿಮ್ಮದು ಮಾಹಿತಿ ಎಲ್ಲ ನಿಮ್ಮ ಕಾಲೇಜಲ್ಲಿ ಕೊಟ್ಬಿಟ್ಟು ನೀವು ಈ ಇನ್ಫಾರ್ಮೇಷನನ್ನು ನಿಮ್ಮ HOD ಅಥವಾ ಪ್ರಿನ್ಸಿಪಲ್ ಮುಖಾಂತರ ಕೊಟ್ಬಿಟ್ಟು ನೆನ್ಪಿಟ್ಕೊಳ್ಳಿ, ಈ ಗೂಗಲ್ ಫಾರ್ಮ್ ನೀವು ತುಂಬುವುದಲ್ಲ, ಕಾಲೇಜಿನಿಂದ ತುಂಬ್ತಾರೆ. ಕಾಲೇಜಿನಿಂದ ತುಂಬಿದ ನಂತರ ನಿಮ್ಮ ಬಲ್ಕಲ್ಲಿ ಡಿಪಾರ್ಟ್ಮೆಂಟ್ದವರು DTದವರು ಈ ನಿಮ್ಮದೆಲ್ಲ ಅಪಾರ್ ಐ ಡಿಯನ್ನು ಕ್ರಿಯೇಟ್ ಮಾಡ್ತಾರೆ. ಅಪಾರ್ ಐ ಡಿ ಅಥವಾ ABC ಐ ಡಿಯನ್ನು ಕ್ರಿಯೇಟ್ ಮಾಡ್ತಾರೆ. ನಿಮಗೆ ಏನೇ ಡೌಟ್ ಇತ್ತಂದರೂ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ. ನಾನು ಆಲ್ರೆಡಿ ವಿಡಿಯೋಸ್ ಕೂಡ ಮಾಡಿದ್ದೀನಿ. ಅಪಾರ್ ಐ ಡಿ ಯಾವ ಥರ ಕ್ರಿಯೇಟ್ ಮಾಡಬೇಕು, ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ. ಅಪಾರ್ ಐ ಡಿಯ ಪ್ರಯೋಜನಗಳೇನು, ಅಪಾರ್ ಐ ಡಿ ಯಾಕೆ ಬೇಕು, ಎಲ್ಲ ಮಾಹಿತಿಯನ್ನು ನಾನು ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯಲ್ಲಿ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಏನೇ ಡೌಟ್ ಇದ್ದರೂ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ. ವಿಲ್ ಟ್ರೈ ಟು ಸಾಲ್ವ್ ದಿ ಡೌಟ್. ಥ್ಯಾಂಕ್ ಯು.